ಎಲ್ಲರಿಗೂ ನಮಸ್ಕಾರ. ನಮ್ಮ ನವರಾತ್ರಿಯ ವಿಶೇಷ ಚರ್ಚೆಗೆ ಸ್ವಾಗತ. ನಮಸ್ಕಾರ. ಇವತ್ತು ನವರಾತ್ರಿಯ 4ನೇ ದಿನ, ಅಂದ್ರೆ ಕೂಷ್ಮಾಂಡಾ ದೇವಿಯ ದಿನ. ಹೌದು. ಈ ದೇವಿಯ ಬಗ್ಗೆ, ಆಕೆಯ ಕಥೆ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಬ್ರಹ್ಮಾಂಡದ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಮಾತಾಡೋಣ. ನಮಗೆ ಕೆಲವು ಆಧಾರಗಳು ಸಿಕ್ಕಿವೆ, ಅದರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ಅಲ್ವಾ? ಖಂಡಿತ. ಇದು ಆಕ್ಚುಲಿ ಬಹಳ ಇಂಟ್ರೆಸ್ಟಿಂಗ್ ಕಥೆ. ನಾವು ಸೃಷ್ಟಿಗೆ ಮೊದಲು ಹೋಗ್ಬೇಕು. ಅಂದ್ರೆ ಏನೂ ಇರ್ಲಿಲ್ಲ ನೋಡಿ. ಏನೂ ಇರ್ಲಿಲ್ವಾ? ಇಲ್ಲ. ಸೂರ್ಯನಿಲ್ಲ, ಚಂದ್ರನಿಲ್ಲ, ನಕ್ಷತ್ರಗಳಿಲ್ಲ, ಏನೂ ಇಲ್ಲ. ಬರೀ ಒಂದು ದೊಡ್ಡ ಕತ್ಲಷ್ಟೇ. ಶೂನ್ಯತೆ ಅಂತಾರಲ್ಲ ಹಾಗೆ. ಓ, ಶೂನ್ಯ. ಆ ಲೇಖನದಲ್ಲಿ ಅವ್ಯಕ್ತ ಸ್ಥಿತಿ ಅಂತ ಹೇಳಿದ್ರು. ಅಂದ್ರೆ ಎಲ್ಲವೂ ಅಡಗಿರೋ ಒಂದು ಸ್ಥಿತಿ ಇರಬೇಕು. ಹೌದು, ಅದೇ. ಈಗ ಆ ಕತ್ಲನ್ ನೋಡಿ ದೇವತೆಗಳಿಗೆಲ್ಲ ಸ್ವಲ್ಪ ಚಿಂತೆ ಶುರುವಾಯಿತು. ಚಿಂತೆ. ಯಾಕೆ? ಯಾರು ಈ ಕತ್ಲನ್ನ ಹೋಗ್ಲಾಡಿಸ್ತಾರೆ, ಯಾರು ಬೆಳಕು ತರ್ತಾರೆ, ಸೃಷ್ಟಿ ಹೇಗೆ ಮುಂದುವರಿಯುತ್ತೆ ಅನ್ನೋ ಚಿಂತೆ. ಸರಿ. ಆವಾಗ್ಲೇ ಅವರೆಲ್ಲ ಸೇರಿ ಆದಿಶಕ್ತಿನ ಪ್ರಾರ್ಥನೆ ಮಾಡಿದ್ದಲ್ವಾ? ಹೌದು. ಎಲ್ಲಾ ದೇವತೆಗಳು ಒಟ್ಟಾಗಿ ಮಹಾದೇವಿಯನ್ನ ಪ್ರಾರ್ಥಿಸಿದ್ರು. ಆ ಪ್ರಾರ್ಥನೆಗೆ ದೇವಿ ಪ್ರತ್ಯಕ್ಷಲಾದಳು ಅಂತ ಹೇಳಲಾಗುತ್ತೆ. ಆ ದೇವಿಯೇ ಕೂಷ್ಮಾಂಡಾ ದೇವಿ. ಕರೆಕ್ಟ್. ಆ ದೇವಿ ಬಂದಾಗ ಅವಳ ಮುಖದಲ್ಲಿ ಒಂದು ಸುಂದರವಾದ ನಗು ಇತ್ತು. ನಗುವಾ? ಹೌದು. ಒಂದು ಸೌಮ್ಯವಾದ, ಪ್ರಸನ್ನವಾದ ನಗು. ಆ ನಗುವೇ ಈ ಕಥೆಯ ಮುಖ್ಯ ಅಂಶ ನೋಡಿ. ಅದು ಹೇಗೆ? ಕೆಲವು ಆಧಾರಗಳು ಹೇಳೋ ಪ್ರಕಾರ ಆ ನಗುವಿಂದಲೇ ಇಡೀ ಬ್ರಹ್ಮಾಂಡ ಹುಟ್ಕೊಂಡಿದ್ದು. ಏನ? ನಗುವಿನಿಂದ ಬ್ರಹ್ಮಾಂಡನಾ? ಹೌದು. ಆ ನಗುವಿನ ಕಿಡಿಯಿಂದ ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹಗಳು, ಆಮೇಲೆ ಗಾಳಿ, ನೀರು, ಭೂಮಿ, ಬೆಟ್ಟ, ಮರ ಎಲ್ಲವೂ ಸೃಷ್ಟಿಯಾಯ್ತು ಅಂತಾರೆ. ಓ, ಇದು ನಿಜವಾಗ್ಲೂ ಕೇಳೋಕೆ ಅದ್ಭುತವಾಗಿದೆ. ಅದಕ್ಕೆ ಆಕೆಗೆ ಕೂಷ್ಮಾಂಡ ಅಂತ ಹೆಸ್ರಾ? ಹೌದು, ನಿಖರವಾಗಿ. ಆ ಹೆಸರಲ್ಲೇ ಅರ್ಥ ಇದೆ. ಕು ಅಂದ್ರೆ ಸಣ್ಣದು, ಉಷ್ಮ ಅಂದ್ರೆ ಶಕ್ತಿ ಅಥವಾ ಶಾಖ, ಅಂಡ ಅಂದ್ರೆ ಬ್ರಹ್ಮಾಂಡದ ಮೊಟ್ಟೆ ಅಥವಾ ಬ್ರಹ್ಮಾಂಡವೇ ಅಂತ. ಅಂದ್ರೆ ತನ್ನ ಸಣ್ಣ ನಗುವಿನ ಶಕ್ತಿಯಿಂದ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದವಳು. ವಾವ್, ಹೆಸರಿನಲ್ಲೇ ಇಷ್ಟು ಗಹನವಾದ ಅರ್ಥ ಇದೆ ಅಂದ್ರೆ ಆಶ್ಚರ್ಯನೇ. ಹೌದು. ಇನ್ನೊಂದು ಕಡೆ ದೇವಿಯ ರೂಪದ ಬಗ್ಗೆ ಬರ್ದಿತ್ತು, ಸಿಂಹದ ಮೇಲೆ ಕುಳಿತಿರ್ತಾಳೆ ಅಂತ. ಹೌದು, ಸಿಂಹವಾಹಿನಿ. ಸಿಂಹ ಧೈರ್ಯದ ಸಂಕೇತ ಅಲ್ವಾ? ಹೌದು. ಕೈಗಳ ಬಗ್ಗೆ ಕೆಲವರು 8 ಕೈಗಳು ಅಂತಾರೆ, ಕೆಲವರು 10 ಅಂತಾರೆ. ಇದ್ರಲ್ಲಿ ಯಾವುದು ಸರಿ? ಅದು ನೋಡಿ, ಬೇರೆ ಬೇರೆ ಕಡೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದು ಸಾಮಾನ್ಯ. ಹಾ. ಮುಖ್ಯವಾಗಿ ಆ ಕೈಗಳಲ್ಲಿ ಏನೇನಿರುತ್ತೆ ಅನ್ನೋದು. ಏನೇನಿರುತ್ತೆ? ಶಸ್ತ್ರಾಸ್ತ್ರಗಳು ಇರ್ತವೆ. ಕಮಂಡಲ, ಧನಸ್ಸು, ಬಾಣ, ಕಮಲ, ಚಕ್ರ, ಗದೆ. ಓ. ಆಮೇಲೆ ಒಂದು ಜಪಮಾಲೆ ಇರುತ್ತೆ, ಇನ್ನೊಂದು ಕೈಯಲ್ಲಿ ಅಮೃತದ ಕಲಶ ಇರುತ್ತೆ. ಅಮೃತ ಕಲಶ ಅಂದ್ರೆ ಆರೋಗ್ಯ, ದೀರ್ಘಾಯುಷ್ಯ ಕೊಡುವಂಥದ್ದು. ಹೌದು. ಮತ್ತೆ ಒಂದು ಕೈ ಆಶೀರ್ವಾದ ಮಾಡೋ ಹಾಗೆ ಅಭಯ ಮುದ್ರೆಯಲ್ಲಿರುತ್ತೆ. ಅಷ್ಟೇ ಅಲ್ಲ, ಆಕೆ ಸೂರ್ಯನ ಮಧ್ಯದಲ್ಲೇ ವಾಸಿಸ್ತಾಳೆ ಅಂತನೂ ಒಂದ್ ಕಡೆ ಓದಿದ್ನಲ್ಲ, ಅದು ಹೇಗೆ ಸಾಧ್ಯ? ಅದು ಬಹಳ ಮುಖ್ಯವಾದ ವಿಷಯ ನೋಡಿ. ಸೂರ್ಯ ಅಂದ್ರೇನೆ ಶಕ್ತಿ, ಬೆಳಕು, ಎಲ್ಲದಕ್ಕೂ ಮೂಲ. ಹೌದು. ಆ ಸೂರ್ಯನ ತೇಜಸ್ಸನ್ನೇ ತಡ್ಕೊಡೋದು ಕಷ್ಟ. ಅಂಥದ್ರಲ್ಲಿ ಸೂರ್ಯನ ಕೇಂದ್ರದಲ್ಲೇ ವಾಸ ಮಾಡೋ ಶಕ್ತಿ ಇರೋದು ಆ ದೇವಿಗೆ ಮಾತ್ರ ಅಂತಾರೆ. ಅಂದ್ರೆ ಆಕೆಯೇ ಸ್ವತಃ ಬೆಳಕಿನ ಮೂಲ, ಶಕ್ತಿಯ ಆಗರ. ಎಲ್ಲ ಜೀವಿಗಳಿಗೆ ಬೇಕಾದ ಶಕ್ತಿ, ತೇಜಸ್ಸು, ಆರೋಗ್ಯ ಎಲ್ಲವನ್ನೂ ಕೊಡೋವಳು ಆಕೆನೇ. ಸೂರ್ಯನ ಬೆಳಕಿಗೆ ಆಕೆಯೇ ಕಾರಣ ಅಂತನೂ ಹೇಳ್ತಾರೆ. ಓ, ಹಾಗಾದ್ರೆ ಈ ದೇವಿಯನ್ನ ಪೂಜೆ ಮಾಡೋದ್ರಿಂದ ನಮ್ಮೊಳಗಿನ ಕತ್ತಲೆ ಅಂದ್ರೆ ಭಯ, ದುಃಖ ಎಲ್ಲ ದೂರ ಆಗುತ್ತೆ ಅಂತ ಅರ್ಥನಾ? ಖಂಡಿತವಾಗಿ. ಮನಸ್ಸಿಗೆ ಧೈರ್ಯ, ದೇಹಕ್ಕೆ ಆರೋಗ್ಯ, ಜೀವನದಲ್ಲಿ ಉತ್ಸಾಹ ಕೊಡೋ ದೇವತೆ ಆಕೆ. ಅದಕ್ಕೆನಾ ನವರಾತ್ರಿಯ 4ನೇ ದಿನ ಹಳದಿ ಬಣ್ಣದ ಬತ್ತೆ ಹಾಕ್ತಾರೆ? ಹೌದು. ಹಳದಿ ಬಣ್ಣ ಅಂದ್ರೆ ಸಂತೋಷ, ಸಕಾರಾತ್ಮಕತೆ, ಜ್ಞಾನ, ಬೆಳಕು ಎಲ್ಲದರ ಸಂಕೇತ. ಅದು ದೇವಿಯ ತೇಜಸ್ಸಿಗೆ ಸರಿಹೊಂದುತ್ತೆ. ಈ ಇಡೀ ಕಥೆ ಕೇಳಿದ್ಮೇಲೆ ನನ್ಗೊಂದು ಬಹಳ ಸರಳವಾದ ವಿಷಯ ಹೊಳಿತು. ಏನು? ಅಂದ್ರೆ ನಮ್ಮ ಮುಖದ ಮೇಲಿನ ಒಂದು ಸಣ್ಣ ನಗು ಇದೆಯಲ್ಲ, ಅದು ಕೂಡ ಎಷ್ಟು ಪವರ್ಫುಲ್ ಅಂತ. ಅದು ನಮ್ಮ ಸುತ್ತಮುತ್ತ ಇರೋರಿಗೂ ಬೆಳಕೊಡ್ಬೋದು. ಕರೆಕ್ಟ್. ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಅದೇ ಈ ಕಥೆಯ ಸಾರಾಂಶ ಅನ್ಸುತ್ತೆ. ನಮ್ಮ ಒಂದು ಸಣ್ಣ ಪಾಸಿಟಿವ್ ಆಕ್ಟ್, ಅದು ನಗುವೇ ಆಗಿರ್ಲಿ, ಒಂದು ಒಳ್ಳೆ ಮಾತೇ ಆಗಿರ್ಲಿ, ಅದು ಬೇರೆಯವರ ದಿನವನ್ನ ಸ್ವಲ್ಪನಾದ್ರೂ ಬೆಳಗಿಸ್ಬೋದು, ಅವರ ಕಷ್ಟವನ್ನ ಸ್ವಲ್ಪ ಕಡಿಮೆ ಮಾಡಬಹುದು ಅಲ್ವಾ? ನಿಜ. ಹಾಗಾದ್ರೆ ಸೃಷ್ಟಿಯ ಮೂಲವೇ ಒಂದು ನಗು ಅನ್ನೋದು ಎಷ್ಟು ಸುಂದರವಾದ ಕಲ್ಪನೆ. ನಮ್ಮ ನಗು ನಮಗೂ ಶಕ್ತಿ, ಬೇರೆಯವರಿಗೂ ಬೆಳಕು. ಖಂಡಿತ.
ಈ ಕತೆ ಕೇಳಿದ್ಮೇಲೆ ನಾವೆಲ್ಲರೂ ಅಂದ್ರೆ ಕೇಳುಗರೆಲ್ಲರೂ ನಮ್ಮ ದಿನನಿತ್ಯದ ಜೀವನದಲ್ಲಿ ಒಂದು ಸಣ್ಣ ನಗುವಿನಿಂದ ಒಂದು ಚಿಕ್ಕ ಸಹಾಯದಿಂದ ಹೇಗೆ ಇನ್ನೊಬ್ಬರ ಬಾಳಲ್ಲಿ ಸ್ವಲ್ಪ ಖುಷಿ ತರಬಹುದು ಅಂತ ಯೋಚನೆ ಮಾಡೋಕೆ ಇದೊಂದು ಒಳ್ಳೆ ಪ್ರೇರಣೆ ಅಲ್ವಾ? ಖಂಡಿತವಾಗಿಯೂ ಇದನ್ನ ನಾವೆಲ್ಲರೂ ನೆನ್ಪಿಟ್ಕೊಳ್ಳೋಣ. ಇವತ್ತಿನ ಚರ್ಚೆಗೆ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು.